ವಿಜಯ್ ಮಲ್ಯ. ಈ ಹೆಸರು ಕೇಳಿದ ತಕ್ಷಣ ನೆನಪಿಗೆ ಬರುವುದು ಸುತ್ತಲೂ 10 ಮಾಡೆಲ್ಗಳು, ಮೈತುಂಬ ಬ್ರಾಂಡೆಡ್ ವಸ್ತುಗಳನ್ನು ಧರಿಸಿ ಶೋಕಿ ಮಾಡುತ್ತಿದ್ದ ಓರ್ವ ಐಕಾನಿಕ್ ಬಿಸಿನೆಸ್ ಮ್ಯಾನ್. ಕರ್ನಾಟಕದಲ್ಲಿ ಹುಟ್ಟಿ ದೂರದ ಕಲ್ಕತ್ತಾದಲ್ಲಿ ಬೆಳೆದ ಈ ಮಲ್ಯ ಮದ್ಯದ ವ್ಯಾಪಾರದಲ್ಲಿ ಹೊಸ ಸಾಮ್ರಾಜ್ಯವನ್ನೇ ಕಟ್ಟಿದಾತ. ಯುಬಿ ಎಂಬ ಮದ್ಯದ ಬ್ರ್ಯಾಂಡ್ಗೆ ಮರುಹುಟ್ಟು ನೀಡಿ ಮದ್ಯದ ವ್ಯಾಪಾರದಲ್ಲಿ ತನ್ನದೇ ಆದ ಹೊಸ ಸಾಮ್ರಾಜ್ಯವನ್ನ ಕಟ್ಟಿದ್ದ ಈ ಮದ್ಯದ ದೊರೆಗೆ ಮಗ್ಗುಲ ಮುಳುಗಿದ್ದ ಈ ಒಂದು ಬಿಸ್ನೆಸ್. ಹೌದು ಸ್ನೇಹಿತರೆ, ವಿಜಯ್ ಮಲ್ಯ ತನ್ನ ಲಿಕ್ಕರ್ ಉದ್ಯಮ ಯಶಸ್ಸಿನ ದಾರಿಯಲ್ಲಿ ಸಾಗುತ್ತಿದ್ದ ಸಂದರ್ಭದಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಎಂಬ ಹೊಸ ಸಂಸ್ಥೆಯನ್ನು ಸ್ಥಾಪಿಸಿ ಏರ್ಲೈನ್ಸ್ ಬಿಸ್ನೆಸ್ ಪ್ರಾರಂಭಿಸಿದರು. ಆರಂಭದಲ್ಲಿ ಬಹಳ ಯಶಸ್ಸಿನಲ್ಲಿ ಸಾಗಿದ ಈ ಉದ್ಯಮ ಬಳಿಕ ಅಧಪತನದತ್ತ ಸಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ತನ್ನ ಉದ್ಯೋಗಿಗಳಿಗೆ ತಿಂಗಳ ಸಂಬಳ ಪಾವತಿ ಮಾಡಲು ಸಾಧ್ಯವಾಗದಷ್ಟು ನಷ್ಟ ಅನುಭವಿಸಿತ್ತು. ಉದ್ಯೋಗಿಗಳಿಂದ ನಿರಂತರ ಪ್ರತಿಭಟನೆಗಳು ಆರಂಭವಾಯಿತು. ಕಿಂಗ್ ಫಿಶರ್ ಏರ್ಲೈನ್ಸ್ ಸಂಸ್ಥೆಯ ನಷ್ಟವನ್ನು ಸರಿದೂಗಿಸಲು ದೇಶದ ವಿವಿಧ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯಲಾಯಿತು. ಆದರೂ ವಿಮಾನಯಾನ ಉದ್ಯಮ ನಷ್ಟದ ಹಾದಿಯನ್ನು ತುಳಿಯಿತು. ಅಂತಿಮವಾಗಿ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗುವ ಸಂದರ್ಭ ಎದುರಾಯಿತು. ಆ ಬಳಿಕ ಸಾಲ ಕೊಟ್ಟ ಬ್ಯಾಂಕ್ಗಳು ವಿಜಯ್ ಮಲ್ಯ ಅವರ ಒಡೆತನದ ಆಸ್ತಿಗಳನ್ನು ನೆನಪು ಮಾಡಿಕೊಳ್ಳಲು ಪ್ರಾರಂಭಿಸಿದ್ದವು. ಒಟ್ಟಾರೆಯಾಗಿ ಮದ್ಯದ ಉದ್ಯಮದಲ್ಲಿ ರಾಜನಾಗಿ ಮೆರೆದಿದ್ದ ವಿಜಯ್ ಮಲ್ಯ ಏರ್ಲೈನ್ಸ್ ಉದ್ಯಮದಲ್ಲಿ ಸೋತು ಮೂಲೆ ಸೇರಿದ್ದು ಒಂದು ದುರಂತ. ವಿಜಯ್ ಮಲ್ಯ ಒಬ್ಬ ಕಳ್ಳ, ದೇಶ ಬಿಟ್ಟು ಹೋದವ ಎಂದು ಪರ ವಿರೋಧ ಆರೋಪ ಮಾಡುತ್ತಿದ್ದವರಿಗೆ 9 ವರ್ಷಗಳ ಬಳಿಕ ರಾಜ್ ಶಮಾನಿ ಯೂಟ್ಯೂಬ್ ಚಾನೆಲ್ಗೆ ಸುದೀರ್ಘ ಸಂದರ್ಶನ ನೀಡುವ ಮೂಲಕ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಈ ಸಂದರ್ಶನದಲ್ಲಿ ತನ್ನ ಸಕ್ಸಸ್ ಅಂಡ್ ಫೇಲ್ಯೂರ್ ಎರಡರ ಬಗ್ಗೆಯೂ ಮಾತನಾಡಿರುವ ವಿಜಯ್ ಮಲ್ಯ RCB ತಂಡವನ್ನ ಕಟ್ಟಿದ ಉದ್ದೇಶ ಹಾಗೂ ತಂಡಕ್ಕೆ ಕಿಂಗ್ ಕೊಹ್ಲಿಯನ್ನು ತೆಗೆದುಕೊಂಡಿದ್ದರ ಹಿಂದಿನ ನೈಜ ಸತ್ಯವನ್ನ ಜನತೆಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ರಾಜ್ ಶಮಾನಿಯ ಯೂಟ್ಯೂಬ್ ಸಂದರ್ಶನದಲ್ಲಿ ವಿಜಯ್ ಮಲ್ಯ ತನ್ನ ಎಲ್ಲ ಡೆಪ್ಟ್ ಪಾವತಿಸಿದ್ದೇನೆ ಎಂಬ ಮಾತನ್ನು ಹೇಳಿಕೊಂಡಿದ್ದು ಇದೀಗ ಪರ ವಿರೋಧ ಮಾತುಗಳು ಆರಂಭವಾಗಿದೆ. ಈ ನಡುವೆ ಮಲ್ಯ ಪಡೆದ ಸಾಲಗಳ ಬಡ್ಡಿ ಪಾವತಿ ಇನ್ನು ಬಾಕಿ ಇದೆ ಎಂದು ಭಾರತದ ಬ್ಯಾಂಕ್ ವಲಯಗಳು ಪ್ರಕಟಿಸಿವೆ. ವಿಜಯ್ ಮಲ್ಯ ಮಾತಿನಂತೆ ಎಂದು ನಾನು ಸೋತಿರಬಹುದು, ಆದರೆ ಸತ್ತಿಲ್ಲ. ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬಂದು ಬಿಸಿನೆಸ್ ಕಟ್ಟುತ್ತೇನೆ, ಹಳೆಯ ವೈಭವವನ್ನು ಮತ್ತೆ ಮರಳಿ ತರುತ್ತೇನೆ ಎಂದು ಹೇಳಿದ್ದಾರೆ. ಜಗತ್ತಿನ ಉದ್ಯಮ ಕ್ಷೇತ್ರದಲ್ಲಿ ವಿಜಯ್ ಮಲ್ಯ ಎಂಬುದು ದೊಡ್ಡ ಹೆಸರು. ಅಭಿಮಾನಿಗಳಿಂದಲೇ ಇಂದು ಜಗತ್ತಿನಲ್ಲಿ ಸದ್ದು ಮಾಡುತ್ತಿರುವ RCB ಎಂಬ ಮಹಾನ್ IPL ತಂಡವನ್ನ ಪ್ರಾರಂಭ ಮಾಡಿದ್ದು ಮಲ್ಯ ಭಾರತ ಆಧುನಿಕ ಇತಿಹಾಸ ಪುಟದಲ್ಲಿ ಎಂದಿಗೂ ಶಾಶ್ವತ. ಒಟ್ಟಾರೆಯಾಗಿ ವಿಜಯ್ ಮಲ್ಯ ತನ್ನ ಯಶಸ್ಸಿನ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ ಅದೆಷ್ಟೋ ದೇವಾಲಯಗಳಿಗೆ ವಿಶೇಷ ಕಾಣಿಕೆಗಳನ್ನು ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದ ವ್ಯಕ್ತಿ ಮತ್ತೆ ಭಾರತಕ್ಕೆ ಬಂದು ತನ್ನ ಹಳೆಯ ಛಾಪನ್ನು ಮುಂದುವರಿಸಲಿ ಎಂಬುದು ಅದೆಷ್ಟೋ ಜನರ ಬಯಕೆ ಆಗಿದೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಕದಂಬ ಟಾಕ್ಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.